ಬಹಳ ವರ್ಷಗಳ ಹಿಂದೆ ಕಿಷ್ಕಿಂಧ ಎಂಬ ಪರ್ವತ ಪ್ರದೇಶದಲ್ಲಿ ಒಂದು ಅದ್ಭುತವಾದ ವಾನರ ಮಗು ಹುಟ್ಟಿತು. ಆ ಮಗುವೇ ಹನುಮಂತನು. ಅವನ ತಾಯಿ ಅಂಜನಾ ದೇವಕನ್ಯೆ, ತಂದೆ ವಾಯುದೇವರು ಅಂದರೆ ಗಾಳಿದೇವರು. ಹನುಮಂತನು ಹುಟ್ಟಿದ ಕ್ಷಣದಿಂದಲೇ ತುಂಬಾ ಶಕ್ತಿಶಾಲಿ ಮತ್ತು ಚುಟುಕುತನದಿಂದ ತುಂಬಿದ್ದನು. ಒಂದು ಬೆಳಗ್ಗೆ ಅವನು ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಅದು ಒಂದು ಚಿನ್ನದ ಹಣ್ಣಾಗಿದೆ ಎಂದು ಭಾವಿಸಿದನು. ತಕ್ಷಣವೇ ಆತ ಆ ಹಣ್ಣನ್ನು ತಿನ್ನಬೇಕೆಂದು ಆಕಾಶಕ್ಕೆ ಜಿಗಿತ ಹೋದನು. ಅವನ ಧೈರ್ಯವನ್ನು ಕಂಡು ದೇವತೆಗಳೇ ಆಶ್ಚರ್ಯಪಟ್ಟರು. ಆದರೆ ಸೂರ್ಯನಿಗೆ ಹತ್ತಿರ ಹೋಗುತ್ತಿದ್ದ ಹನುಮಂತನನ್ನು ತಡೆಯಲು ಇಂದ್ರದೇವರು ತಮ್ಮ ವಜ್ರಾಯುಧದಿಂದ ಹೊಡೆದರು. ಹನುಮಂತನು ಭೂಮಿಗೆ ಬಿದ್ದು ಗಾಯಗೊಂಡನು. ಅವನ ಮಗುವನ್ನು ನೋವಿನಲ್ಲಿ ಕಂಡ ವಾಯುದೇವರು ತುಂಬಾ ಕೋಪಗೊಂಡರು. ಅವರು ಗಾಳಿಯನ್ನು ಬೀಸುವುದನ್ನು ನಿಲ್ಲಿಸಿದರು. ಗಾಳಿ ಇಲ್ಲದೆ ಎಲ್ಲ ಜೀವಿಗಳು ಉಸಿರಾಡಲಾಗದೆ ತೊಂದರೆಯಾದರು. ಅದರಿಂದ ಎಲ್ಲಾ ದೇವತೆಗಳು ಬಂದು ವಾಯುದೇವರನ್ನು ಸಮಾಧಾನಪಡಿಸಿದರು ಮತ್ತು ಹನುಮಂತನಿಗೆ ಹಲವು ಆಶೀರ್ವಾದಗಳನ್ನು ನೀಡಿದರು. ಅಪಾರ ಶಕ್ತಿ, ಜ್ಞಾನ, ಬುದ್ಧಿ ಮತ್ತು ಯಾವ ರೂಪವನ್ನಾದರೂ ತಾಳುವ ಸಾಮರ್ಥ್ಯ. ಹೀಗೆ ಹನುಮಂತನು ಅಮರನು ಮತ್ತು ಅಜೇಯನೂ ಆದನು. ಕಾಲ ಕಳೆದಂತೆ ಹನುಮಂತನು ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಶ್ರೀರಾಮನ ಭಕ್ತನಾದನು. ಶ್ರೀರಾಮನ ಪತ್ನಿ ಸೀತಾಮಾತೆಯನ್ನು ರಾವಣ ಅಪಹರಿಸಿದಾಗ ಹನುಮಂತನು ಅವಳನ್ನು ಹುಡುಕಲು ಹೊರಟನು. ಅವನು ಮಹಾಸಮುದ್ರವನ್ನು ದಾಟಿ ಲಂಕೆಗೆ ತಲುಪಿದನು. ಅಲ್ಲಿ ಸೀತಾಮಾತೆಯನ್ನು ಕಂಡು ಶ್ರೀರಾಮನ ಸಂದೇಶವನ್ನು ನೀಡಿದನು. ರಾವಣನ ಸೈನಿಕರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಆದರೆ ಹನುಮಂತನು ಆ ಬೆಂಕಿಯ ಬಾಲದಿಂದಲೇ ಲಂಕೆ ನಗರವನ್ನೇ ಸುಟ್ಟುಹಾಕಿದನು. ಯುದ್ಧದ ವೇಳೆಯಲ್ಲಿ ಶ್ರೀರಾಮನ ಸಹೋದರ ಲಕ್ಷ್ಮಣನಿಗೆ ಗಂಭೀರ ಗಾಯವಾದಾಗ ಹನುಮಂತನು ಹಿಮಾಲಯಕ್ಕೆ ಹಾರಿಹೋಗಿ ಸಂಜೀವಿನಿ ಔಷಧಿ ತರಬೇಕಾಯಿತು. ಯಾವ ಔಷಧಿ ಎಂದು ಗೊತ್ತಾಗದೆ ಆತ ಎಲ್ಲಾ ಪರ್ವತವನ್ನೇ ಎತ್ತಿಕೊಂಡು ಬಂದು ಬಿಟ್ಟನು. ಯುದ್ಧದ ಅಂತ್ಯದಲ್ಲಿ ಶ್ರೀರಾಮನು ರಾವಣನನ್ನು ಸೋಲಿಸಿದನು. ಆಗ ಆತ ಹನುಮಂತನಿಗೆ ಆಶೀರ್ವಾದ ನೀಡಿದನು. ಹನುಮಂತ, ನಿನ್ನ ಶಕ್ತಿ, ಭಕ್ತಿ ಮತ್ತು ಧೈರ್ಯವನ್ನು ಲೋಕವು ಯಾವತ್ತೂ ಮರೆಯದು. ಇಂದಿಗೂ ಜನರು ಭಕ್ತ ಹನುಮಂತನನ್ನು ಭಕ್ತಿ, ಶಕ್ತಿ ಮತ್ತು ಧೈರ್ಯದ ಚಿಹ್ನೆಯಾಗಿ ಪೂಜಿಸುತ್ತಾರೆ.